ಅಂಜದ ಗಂಡು ಆಚೆಗೆ ಹೋಗೋ ಲೋ ಪಾಪ ಕಣ್ರೋ. ನಾನು ಯಾಕೆ ಹಿಂಗೆ ರಣಧೀರ ಲೋ ವಿನು ಮಿಕ್ಕಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವೋ? ಜಲಗಾರ ಅದು ಬಾಸ್ ಅವ್ರ ಕಡೆ ಅವ್ರದ್ದು. ಓ ಇದು ಸ್ವಲ್ಪ ಸೆಂಟಿಮೆಂಟಲ್ ಇದೆ, ಸೊ ನೋಡೋಣ ಹೇಗಿರುತ್ತೆ ಅಂತ. ಸ್ಟಾಪ್ ಚೇಸಿಂಗ್ ದ ರಾಂಗ್ ಒನ್. ನನ್ನ ಹೆಂಡತಿಯ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ದ ರೈಟ್ ಒನ್ ವಿಲ್ ಆಲ್ವೇಸ್. ಕಿಡ್ನಿ ಎಲ್ಲ ಟಚ್ ಆಗ್ತೈತೆ ಗುರು ಇದು. ಯಪ್ಪ ಸುಮ್ಮನೆ ಆಟು. ಅದಕ್ಕೇನೋ ಅವ್ರು ಕಮೆಂಟ್ ರಿಪ್ಲೈ ಮಾಡವ್ರೆ, ಏನಂತ ನೋಡೋಣ. ಸುಮ್ಮನೆ ಯಾವ ಹುಡುಗಿ ಸಿಕ್ಕಿದ್ರು ಅವ್ರಿಗೊಂದು ಆಟ ಕಳಿಸಿಡ್ಬೇಕು. ಇವನು ಡೈಲಾಗ್ ಹೊಡೆದು ಈ ಥರ ಹಿಂಸೆ ಕೊಟ್ಟರೆ ನಾವು ಬದುಕಬೇಕೇನೆ. ವಾ ವಾ ಎಲ್ಲ ಬಸವಣ್ಣ ವಚನಗಳ ಥರ ಬರೀತಾರಪ್ಪ ಕಮೆಂಟ್ಗಳು ಈ ನಡುವೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ನಮ್ಮ ಚಾನಲಲ್ಲಿ ಸದ್ಯಕ್ಕೆ ಯಾವುದೇ ಥರದ್ದು ಫಿಲಮ್ ಅಪ್ಡೇಟ್ಸ್ ಇಲ್ಲ, ಕಂಟೆಂಟು ಸಿಗ್ತಾಯಿಲ್ಲ. ಸೊ ಯಾವುದಾದ್ರೂ ಹೊಸ ಥರದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಗ ಫ್ಲ್ಯಾಶ್ ಆಗಿದ್ದೆ, ನಮ್ಮ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಎಲ್ಲರಿಗೂ, ಅದು ಕಮೆಂಟ್ ಹೊಡಿಯೋದು. ಅದು ನಮ್ಮ ಮನೇಲಿ ಕೂತ್ಕೊಂಡು ಕಮೆಂಟ್ ಹೊಡಿಬೋದಾಗಿರ್ಬೋದು, ಅಥವಾ ಆನ್ಲೈನಲ್ಲಿ ಕೂತ್ಕೊಂಡು ಬೇರೆಯವ್ರ ಪೇಜ್ಗೆ ಹೋಗಿ ಕಮೆಂಟ್ ಹೊಡಿಬೋದು. ಇದರ ಟ್ಯಾಲೆಂಟು ಅದ್ಭುತವಾಗಿದೆ ಎಲ್ಲರಲ್ಲೂ. ಸೊ ಅವರೆಲ್ಲರಿಗೂ ಒಂದು ವೇದಿಕೆ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋಲ್ಲಿ ನಾವು ಯಾರ್ಯಾರೆಲ್ಲ ಏನೇನೆಲ್ಲ ಕಮೆಂಟ್ ಹೊಡೆದಿದ್ದಾರೆ ಅವ್ರಿಗೊಂದು ಅವ್ರ ಪ್ರತಿಭೆ ಏನೇನೆಲ್ಲ ತೋರಿಸಿದ್ದಾರೆ ಅಂತ ವೇದಿಕೆ ಮಾಡಿಕೊಡ್ತಾ ಇದ್ದೀವಿ. ಸೊ ಇವ್ರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಾಧಾರಣ ಅವಾರ್ಡಲ್ಲ, ಅದು ಸ್ಪೆಷಲ್ ಆಗಿರಬೇಕು. ಸೊ ಅವರು ಕೆಟ್ಟದಾಗಿ ಕಮೆಂಟ್ ಹೊಡೆದಿರ್ತಾರಲ್ಲ, ಯಾವುದೇ ಥರದ್ದು ಅವಾರ್ಡ್ ಹೆಸರು ಕೊಡೋಣ ಅಂತ ಅಂದ್ಕೊಂಡೆ. ಆವಾಗ ಫ್ಲ್ಯಾಶ್ ಆಯಿತು, ನಮ್ಮ ಚಾನಲಲ್ಲಿ ನಾವು ಕೆಟ್ಟ ಪದಗಳನ್ನ ಮಾತಾಡೋದಿಲ್ಲ, ನಿಜ ಜೀವನದಲ್ಲೂ ಮಾತಾಡೋದಿಲ್ಲ. ನನ್ನ ಮೇಲೆ ಆಣೆ ಇಟ್ಟು ಒಂದು ಸ್ವಲ್ಪ ಮಾತಾಡಿರ್ಬೋದೇನೋ, ಆದರೆ ಚಾನಲಲ್ಲಿ ಕೆಟ್ಟದಾಗಂತೂ ಮಾತಾಡೋದಿಲ್ಲ. ಸೊ ಇನ್ನು ಯುನೀಕಾಗೆ ಏನಾದರೂ ಒಂದು ಹೆಸರು ಕೊಡೋಣ ಈ ಅವಾರ್ಡ್ಗೆ ಅಂತ ಯೋಚನೆ ಮಾಡಿದಾಗ ಒಂದು ಐಡಿಯಾ ಬಂತು. ಅದು ಮೀನಾಕ್ಷಿ ಮಗ ಅಂತ. ಮೀನಾಕ್ಷಿ ಮಗ ಅವಾರ್ಡ್. ಏನಕ್ಕೆ ಮೀನಾಕ್ಷಿ ಮಗ ಅಂದರೆ, ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಗ್ಯಾರಂಟಿ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬಿಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಸೊ ಬೆಂಕಿ ಕಮೆಂಟ್ಸ್ ಅನ್ನೋ ಪೇಜಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಸೊ ಏನಂತ ಫಸ್ಟ್ ವಿಡಿಯೋ ನೋಡ್ಕೊಳ್ಳೋಣ, ಆಮೇಲೆ ಕಮೆಂಟ್ಸ್ ಓದೋಣ. ಸ್ವಲ್ಪ ಹೇಳಿ, ಅವ್ನು ಯಾರ ಮಾತನ್ನ ಕೇಳ್ತಾ ಇಲ್ಲ. ಯಾರವನು? ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ಕೊಳ್ಳೋನ್ಗೆ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ನೀವಾದ್ರೂ ಸ್ವಲ್ಪ ಹೇಳಿ, ಅವ್ನು ಯಾರ ಮಾತನ್ನ ಕೇಳ್ತಾ ಇಲ್ಲ. ಯಾರವನು? ಅಂಡ್ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನನಗೆ ಇಲ್ಲೇ ನಗು ಬರ್ತಾ ಇದೆ. ಇನ್ನು ಯಾರ್ಯಾರು ಹೆಂಗೆಲ್ಲ ಬೈದವ್ರ ನೋಡೋಣ ಸ್ವಲ್ಪ. ಮೊದಲನೇ ಕಮೆಂಟು ಶ್ರೀನಿವಾಸ್ BB, ಗಡಿಬಿಡಿ ಗಂಡ ಸೈಡ್ಗೆ ಹೋಗೋ. ಪಾಪ ಏನೋ ಒಂದು 10% ರವಿಚಂದ್ರನ್ ಅವ್ರ ಥರ ಇದ್ದಾನೆ, ಅದು ಚಿಕ್ಕ ವಯಸ್ಸಲ್ಲಿರೋ ರವಿಚಂದ್ರನ್ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಗೆಟಪ್ ಹಾಕಿ ಫ್ರೀಯಾಗೆ ಇಂಟರ್ನೆಟ್ ಸಿಗ್ತಾಯಿದೆ ಜಿಯೋ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ಈ ರೀತಿ ನಾ ಕಮೆಂಟ್ ಹಾಕೋದು. ಸರಿ, ನೆಕ್ಸ್ಟ್ ಹೋಗೋಣ. ರಣಧೀರ ಲೋ ವಿನು ಮಿಕ್ಕಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವೋ? ಜಲಗಾರ ಅದು ಬಾಸ್ ಅವ್ರ ಕಡೆ ಅವ್ರದ್ದು. ಏಕಾಂಗಿ ಲೋ ಪಾಪ ಕಟ್ರು ಅವನು. ಸುಮ್ಮನೆ ಅದು 47 ಲೈಕ್ಸು. ಅದ್ರದ್ದು ಲೈಕ್ಸ್ ನೋಡ್ಕೊಂಬರೋಣ. 279 ಲೈಕ್ಸು. ಏನು ಖುಷಿ ಅಲ್ಲ ನಮ್ಮ ಜನರಿಗೆ. ನಾನು ಲೈಕ್ ಮಾಡ್ಬಿಡೋಣ. ಏನು ಖುಷಿ ನಮ್ಮ ಜನರಿಗೆ ಹಾಗೆ ಆಡ್ಕೊಳ್ಳೋದು.
ಗೋಪಿ ಕೃಷ್ಣ ಪಾಪಿ ಕೃಷ್ಣ ಮತ್ತೆ ಶ್ರೀನಿವಾಸ್ ಬಿ ಅಣ್ಣ ನಿನ್ನ ಪಾದ ಒಂದು ಜೆರಾಕ್ಸ್ ಮಾಡಿ ಕೊಟ್ಬಿಡೋಣ ಹಂಚ್ಬಿಡೋಣ ಎಲ್ಲರಿಗೂ. ವಾ ಏನು ಟ್ಯಾಲೆಂಟ್ ಗುರು ನಿಂದು ಮಾತ್ರ. ನೀನಂತೂ ಇಲ್ಲಿ ಇರಬಾರ್ದಾಗಿತ್ತು. ಇನ್ನೂ ಒಂದು ಕಮೆಂಟ್ ಹಾಕವನೆ. ಶ್ರೀನಿವಾಸ್ ಬಿ ವಿ ಹಳ್ಳಿ ಮೇಷ್ಟ್ರು ಎಣ್ಣೆ ಮಾಸ್ಟ್ರು. ಅಂಜದ ಗಂಡು ಆಚೆಗೆ ಹೋಗೋ ಲೋ ಪಾಪ ಕಣ್ರೋ. ನಾನು ಯಾಕೆ ಹಿಂಗೆ ಪುಟ್ಟಜ್ಜ ಮೆಟ್ನಂಜ ಶ್ರೀನಿವಾಸ್ ಬಿ ವಿ ಲೋ ಏನು ಗುರು ನೀನು. ಅಯ್ಯೋ ರವಿಚಂದ್ರನ್ ಪಾಪ ಅವ್ನ ಮಕ ನೋಡ್ರ ಒಂದ್ಸಲಿ ಅವ್ನ ಮಕ ನೋಡಿ ಈ ಥರ ಎಲ್ಲ ಬೈಬೇಕು ಅಂತ ಅನ್ಸುತ್ತೆ. ಒಳ್ಳೆ ಪಾಪದವನ್ ಥರ ಇದ್ದಾನೆ. ಏನೋ ಒಂದು ಅವನ ಪ್ರತಿಭೆ ಏನೋ ಒಂದು ಸ್ವಲ್ಪ ಇದೆ ಅಂತ ತೋರಿಸ್ಕೊಂತಾನೆ. ಬಿಟ್ಬಿಡ್ರು. ಮೀನಾಕ್ಷಿ ಅವಾರ್ಡ್ಗೆ ಒಬ್ಬರು ಸ್ಟ್ರಾಂಗ್ ಕಂಟೆಂಡರ್ ಸಿಕ್ಕಿದ್ದಾರೆ. ಸರಿ ನಮ್ಮ ರವಿ ಮಾಮನ ಜೂನಿಯರ್ ರವಿ ಮಾಮನ ಸ್ವಲ್ಪ ಬಿಟ್ಬಿಟ್ಟು ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಓ ಇದು ಸ್ವಲ್ಪ ಸೆಂಟಿಮೆಂಟಲ್ ಇದೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸ್ಟಾಪ್ ಚೇಸಿಂಗ್ ದ ರಾಂಗ್ ಒನ್. ನನ್ನ ಹೆಂಡತಿಯ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ದ ರೈಟ್ ಒನ್ ವಿಲ್ ಆಲ್ವೇಸ್. ಇಲ್ಲ ಕಿಡ್ನಿ ಎಲ್ಲ ಟಚ್ ಆಗ್ತೈತೆ ಗುರು ಇದು. ಯಪ್ಪ ಆಯಿತು, ಇದರ ಕಮೆಂಟ್ಸ್ ನೋಡೋಣ. ಜೀವನದಲ್ಲಿ ಬದಲಾವಣೆ ಅಂದರೆ ಈ ಮೂವಿ ಥರ ಇರಬೇಕು. ಅಣ್ಣನ ಕಮೆಂಟಿಗೆ 700 800 ಆಲ್ಮೋಸ್ಟ್. ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸುಮ್ಮನೆ ಆಟು ಅದಕ್ಕೇನೋ ಅವ್ರು ಕಮೆಂಟ್ ರಿಪ್ಲೈ ಮಾಡವ್ರೆ ಏನಂತ ನೋಡೋಣ. ಸುಮ್ಮನೆ ಯಾವ ಹುಡುಗಿ ಸಿಕ್ಕಿದ್ರು ಅವ್ರಿಗೊಂದು ಆಟ ಕಳಿಸಿಡ್ಬೇಕು. ಗಣೇಶ್ ಭಟ್. ರಂಜು ಐ ಹ್ಯಾವ್ ಬೋತ್ ದ ಪರ್ಸ್ನಾಲಿಟೀಸ್ ಅಂದರೆ ಆ ವಿಡಿಯೋಲ್ಲಿ ಇದ್ದಿದ್ದು 2 ಪರ್ಸ್ನಾಲಿಟಿನೂ ಅವಳಿಗಿದೆ ಅಂತೆ. ಸೊ ಅದಕ್ಕೆ 21 ಲೈಕು. ಏನೋ ಕಮೆಂಟ್ ಹಾಕಿದ್ದಾರೆ ಏನಂತ ನೋಡೋಣ. ರಿಮೆಂಬರ್ ಈವನ್ ಪದ್ಮ ಹ್ಯಾಡ್ ದ ಸೇಮ್ ಪರ್ಸ್ನಾಲಿಟಿ ಅಟ್ ಫಸ್ಟ್ ಬಟ್ ಶಿ ಸ್ಟಾರ್ಟೆಡ್ ಚೇಂಜಿಂಗ್ ಫಾರ್ ಹಿಮ್. ಯು ಆರ್ ಟು ವೈಫ್ ಮೆಟೀರಿಯಲ್ ದ್ಯಾನ್ ಆರ್ಟ್. ಓಯ್ ಈ ವಿಡಿಯೋನ ಎಡಿಟ್ ಮಾಡಿರೋವ್ರೆ ನಿನಗೆ ಹೆಂಗೆ ಗೊತ್ತು ಗುರು ಅವಳು ವೈಫ್ ಮೆಟೀರಿಯಲ್ ಅಂತ? ಡೆಡ್ಲಿ ಸಾಗರು. ಅದಕ್ಕೆ ಇನ್ನೊಂದು ರಿಪ್ಲೈ ದ್ಯಾನ್ ಯು ಆರ್ ಕೆಮಿಲಿಯನ್. ಇಲ್ಲೇ ಒಂದು ಲವ್ ಟ್ರಯಾಂಗಲ್ಲೇ ಮಾಡ್ಕೊಂಬಿಟ್ಟವ್ರೆ ನಮ್ಮ ಹುಡುಗರು. ಕಮೆಂಟ್ ಸೆಕ್ಷನಲ್ಲೇ ಲವ್ ಮಾಡ್ತಾ ಇರ್ತಾರೆ. ಸಾಕು ಈ ಕಿಡ್ನಿ ಟಚ್ ಎಲ್ಲ ಸಾಕು. ನೆಕ್ಸ್ಟ್ ವಿಡಿಯೋ ಹೋಗೋಣ. ಅಣ್ಣ ಇಲ್ದಿರ ಯಾವ ವಿಡಿಯೋನೂ ಎಂಡ್ ಆಗಲ್ಲ. ನಮ್ಮೂರ್ ಗಲ್ಲಿಯಲ್ಲೇ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಗೂಗಲ್ ಅಲ್ಲಿ ನನಗೊಂದು 500-600 ಪೇಜ್ ಇದೆ ಅಷ್ಟೇ. ಇನ್ನೊಂದು ಹೇಳ್ತೀನಿ, ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನೂ ಇಷ್ಟಪಡಲ್ಲ ಅವರು. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಕನ್ನಡದಲ್ಲಿ ಒಂದು ಮಾತಿದೆ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಡೈಲಾಗ್ ಮುಗಿಸ್ತೀನಿ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಬುದ್ಧ, ಬಸವ, ಗಾಂಧಿ, ಕುವೆಂಪು ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ. ಅಣ್ಣನ ವಿಡಿಯೋಗಳು ನೋಡಿದ್ರೆ ಹಂಗೆ ಮೋಟಿವೇಶನ್, ಹಂಗೆ ಎದ್ದು ಏನೋ ಮಾಡಿಬಿಡೋಣ ಅನಿಸ್ತದೆ. ಹೋಗ್ಲಿ ಕಮೆಂಟ್ ನೋಡೋಣ. ಕರ್ನಾಟಕದ ಕ್ರಶ್ ಹಲ್ಲುಜ್ಜೋ ಕ್ರಶ್. ಇದು ಕ್ರೇಜಿ ಆಗಿತ್ತು ನೋಡಿ. ಈ ಥರ ಕಮೆಂಟ್ಗಳು ಹಾಕಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಬೈದಂಗೂ ಇಲ್ಲ, ಸುಮ್ಮನೆ ರೈಡ್ ಮಾಡಬೇಕಷ್ಟೆ. ಹುಚ್ಚಿಡಿಯಲು ನಿಮ್ಮ ಮಾತು ಕೇಳಿದರೆ ಸಾಕಯ್ಯ. ಧ್ರುವಾಸ್ ಅವ್ರನ್ನೆಲ್ಲ ಯಾಕೆ ಗುರು ಎಳಿತಿದ್ಯಾ ಪಾಪ? ಅವ್ರೇನೋ ಫಿಲಮಲ್ಲಿ ಡೈಲಾಗ್ ಹೊಡಿತಾರೆ ಪಾಪ ಅವರು, ಧ್ರುವ ಸರ್ಜಾ ಅವರು. ಇವನು ಡೈಲಾಗ್ ಹೊಡೆದು ಈ ಥರ ಹಿಂಸೆ ಕೊಟ್ಟರೆ ನಾವು ಬದುಕಬೇಕೇನಯ್ಯ. ವಾ ಎಲ್ಲ ಬಸವಣ್ಣ ವಚನಗಳ ಥರ ಬರೀತಾರಪ್ಪ ಕಮೆಂಟ್ಗಳು ಈ ನಡುವೆ.
ಜೂನಿಯರ್ ಸಾಯ್ಕೊ. ಸೊ ಈಗ ಕೊನೆ ಸೆಗ್ಮೆಂಟಿಗೆ ಬಂದಿದ್ದೀವಿ. ನಮ್ಮ ಮೀನಾಕ್ಷಿ ಅವಾರ್ಡ್ನ ವಿನ್ನರ್ ಅನೌನ್ಸ್ ಮಾಡೋ ಟೈಮ್ ಬಂದಿದೆ. ಅವರು ಬೇರೆ ಯಾರೂ ಅಲ್ಲ, ಒಂದೇ ವಿಡಿಯೋಲ್ಲಿ 10 ವಿಭಿನ್ನವಾದ ಕಮೆಂಟ್ಗಳು ಹಾಕಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿ ಪಾಪ ಜೂನಿಯರ್ ರವಿ ಮಾಮನ ಉಳಿಸಿರೋಂತಹ ಶ್ರೀನಿವಾಸ್ BB ಅವ್ರಿಗೆ ಈ ವಾರದ ಈ ಎಪಿಸೋಡಿನ ಮೀನಾಕ್ಷಿ ಅವಾರ್ಡ್ನ ನಾವು ಕೊಡ್ತಾಯಿದ್ದೀವಿ. ಇದು ಈ ವಾರದ ವಿಡಿಯೋ. ಸೊ ಕಮೆಂಟ್ ಮಾಡುವಾಗ ದಯವಿಟ್ಟು ಬೇರೆಯವ್ರಿಗೆ ನೋವಾಗದಿರಂಗೆ, ಅಂದರೆ ವಿಡಿಯೋ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಮನಸ್ಸಿಗೆ ನೋವಾಗದಿರಂಗೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ಆದರೆ ಕೆಟ್ಟ ಪದಗಳು ಇದನ್ನೆಲ್ಲ ಉಪಯೋಗಿಸೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಅಲ್ಲ ಸಂಪೂರ್ಣವಾಗಿ ಕಮ್ಮಿ ಮಾಡಿ, ಬೇಕಾಗಿಲ್ಲ. ಇನೋವೇಟಿವ್ ಆಗಿ ಎಲ್ಲರಿಗೂ ನಗಿಸೋ ರೀತಿ ಕಮೆಂಟ್ ಮಾಡಿ, ಪರವಾಗಿಲ್ಲ ಅಂತ ಹೇಳ್ತಾ, ನಿಮಗೆ ನಾನು ಮಾಡ್ತಾರೋ ಕಂಟೆಂಟ್ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸ್ಪೋರ್ಟಿವ್ ಆಗಿ ತೊಗೊಳ್ಳಿ, ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.